ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಚಿಕ್ಕಬಾಣಾವರ ಪುರಸಭೆ ವ್ಯಾಪ್ತಿಯ ಮಾರುತಿ ನಗರದಲ್ಲಿ ಕೋರ್ ಸೊಲ್ಯೂಷನ್ ಸೈಬರ್ ಕೆಫೆ ವತಿಯಿಂದ ಜನಸ್ಪಂದನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಈ ಕಾರ್ಯಕ್ರಮದಲ್ಲಿ ಗೃಹಲಕ್ಷ್ಮಿ ಯೋಜನೆ, ಆಧಾರ್ ಕಾರ್ಡ್ನಲ್ಲಿ ಫೋನ್ ನಂಬರ್ ಬದಲಾವಣೆ, ಆಯುಷ್ಮಾನ್ ಕಾರ್ಡ್, ಜಾತಿ ಪ್ರಮಾಣ ಪತ್ರ ಮತ್ತು ಆದಾಯ ಪ್ರಮಾಣ ಪತ್ರ, ಹೊಸ ವೋಟರ್ ಐಡಿ ಕಾರ್ಡ್, ವೃದ್ಧಾಪ್ಯ ವೇತನ, ಸೀನಿಯರ್ ಸಿಟಿಜನ್ ಕಾರ್ಡ್ ಹಾಗೂ ಇನ್ನಿತರೆ ಮೂಲಭೂತ ಸೌಕರ್ಯಗಳನ್ನು ನೇರವಾಗಿ ಸಾರ್ವಜನಿಕರಿಗೆ ಉಚಿತವಾಗಿ ಮಾಡಿಕೊಡುವ ಕೆಲಸ ನಡೆಯಿತು. ಈ ಕಾರ್ಯಕ್ರಮಕ್ಕೆ ಸೈಬರ್ನ ಮಾಲೀಕರಾದ ರೂಪೇಶ್ ಕುಮಾರ್ ಮತ್ತು ಹ್ಯೂಮನ್ ರೈಟ್ಸ್ ಪ್ರೊಟೆಕ್ಷನ್ ಕಮಿಟಿಯ ರಾಜ್ಯಾಧ್ಯಕ್ಷರಾದ ಬಿಎಂ ಚಿಕ್ಕಣ್ಣ, ಚಿಕ್ಕಬಾಣಾವರ ಪುರಸಭೆಯ ಮುಖ್ಯ ಅಧಿಕಾರಿ ಸಂದೀಪ್ ಎಂ ಹಾಗೂ ಚಿಕ್ಕಬಾಣಾವರ ಕಾಂಗ್ರೆಸ್ ಅಧ್ಯಕ್ಷರಾದ ಮಹಮ್ಮದ್ ಸಲೀಂ ಹಾಜರಿದ್ದರು. ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ಚಿಕ್ಕಬಾಣಾವರ ಪುರಸಭೆ ವ್ಯಾಪ್ತಿಯಲ್ಲಿ ಚಿಕ್ಕಬಾಣಾವರ ಗ್ರಾಮದಲ್ಲಿ ನಮ್ಮ ಹುಡುಗ ರೂಪೇಶ್ ಕುಮಾರ್ ಅವರು ಒಂದು ಕೋರ್ ಸೊಲ್ಯೂಷನ್ ಸೈಬರ್ ಅಂತ ಹೇಳಿ ಮಾಡಿಕೊಂಡು ನಿರಂತರವಾಗಿ ಬಡವರು ಸೇವೆ ಸಲ್ಲಿಸ್ಕೊಂಡು ಬರ್ತಾ ಇದ್ದಾರೆ. ಅವಾಗವಾಗ ಒಂದು ಸ್ಪೆಷಲ್ ಡ್ರೈವ್ ಅಂತ ಮಾಡ್ತಾ ಇರ್ತಾರೆ. ಏನು ಸ್ಪೆಷಲ್ ಡ್ರೈವ್ ಅಂದರೆ ಎಲ್ಲಿ ಬಡ ಜನತೆಗಳು ಇರ್ತಾರೆ, ದಿನಗೂಲಿ ಅವರು ಇರ್ತಾರೆ, ಅಲ್ಲಿ ಅವ್ರ ಮನೆ ಭಾಗದಲ್ಲೇ ಒಂದು ಶಾಮಿಯಾನ ಹಾಕಿ ಅವ್ರಿಗೆ ಸರ್ಕಾರದ ಸವಲತ್ತನ್ನ ಒದಗಿಸ್ತಾ ಇದ್ದಾರೆ. ಆಧಾರ್ ಕಾರ್ಡು, ರೇಷನ್ ಕಾರ್ಡು, ಕ್ಯಾಸ್ಟ್ ಸರ್ಟಿಫಿಕೇಟು, ಇನ್ಕಮ್ ಸರ್ಟಿಫಿಕೇಟು, ವೃದ್ಧಾಪ್ಯ ವೇತನ ಇವೆಲ್ಲ ಮಾಡ್ತಾ ಇದ್ದಾರೆ. ಮತ್ತು ಆಧಾರ್ ಕಾರ್ಡಲ್ಲಿ ಏನಾದರೂ ವ್ಯತ್ಯಾಸ ಇರೋನ್ನ ತಿದ್ದುಪಡಿ ಮಾಡುವಂಥ ಕೆಲಸ ಎಲ್ಲ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದರ ಕೆಲವನ್ನ ಸರ್ಕಾರಿ ಫೀಸ್ ಕಟ್ಟಬೇಕಾಗಿದೆ, ಕೆಲವನ್ನ ಯಾರ್ಯಾರು ಸರ್ಕಾರಿ ಫೀಸ್ ಕಟ್ಟೋಕ್ಕಾಗಲ್ಲ ಅಂಥವ್ರಿಗೂ ಸಹ ಮಾಡಿಕೊಡಿ ಅಂತ ನಾನು ಹೇಳಿದ್ದೀನಿ. ಅಂಥ ಸರ್ಕಾರಿ ಫೀಸ್ನ ನಮ್ಮ ಹ್ಯೂಮನ್ ರೈಟ್ಸಿನ ನಾವು ಬರ್ಸೋಕ್ಕೆ ನಾವು ರೆಡಿ ಇರ್ತೀವಿ. ಬಡವರಿಗೆ ಸೇವೆ ತಲುಪಬೇಕು. ಇವತ್ತು ಮಧ್ಯವರ್ತಿಗಳ ಹಾವಳಿಗಳು ಎಲ್ಲ ಕಡೆಯೂ ಜಾಸ್ತಿ ಆಗಿದೆ. ಹಾಗಾಗಿ ದಿನ 500-600 ರೂಪಾಯಿ ದಿನಗೂಲಿ ನೌಕರಿಗೆ ಇವತ್ತು ಸಮಸ್ಯೆ ಆಗ್ತಾಯಿದೆ. ಅದನ್ನು ತಪ್ಪಿಸ್ಬೇಕು ಅಂತ ಹೇಳಿ ಈ ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡಿದ್ದಾರೆ. ಈ ಕಾರ್ಯಕ್ರಮಕ್ಕೆ ನಾವು ಅವರಿಗೆ ಮಾಡ್ತಾ ಇರೋಕ್ಕೆ ನಾವು ತುಂಬ ಅಭಿನಂದನೆ ವ್ಯಕ್ತಪಡಿಸುತ್ತಾ ನಾವು ಅವ್ರಿಗೆ ಯಾವಾಗೂ ಬೆನ್ನೆಲುಬಾಗಿ ನಾವು ಹ್ಯೂಮನ್ ರೈಟ್ಸ್ ಕಮಿಟಿಯನ್ನು ನಾವು ಜೊತೆಯಲ್ಲಿರ್ತೀವಿ. ಅವರು ಒಳ್ಳೆಯ ಕಾರ್ಯ ಇದೇ ರೀತಿ ಮುಂದುವರಿಲಿ. ಅವನು ಬಡ ಕುಟುಂಬದಿಂದ ಬಂದು ಇವತ್ತು ಈ ಮಟ್ಟಕ್ಕೆ ಬೆಳೆದಿದ್ದಾನೆ. ಹಸಿದವನಿಗೆ ಗೊತ್ತು ಅನ್ನದ ಬೆಲೆ ಅಂತ ಹೇಳಿ ಆ ನೋವು ಪಟ್ಟಿರೋದಕ್ಕೆ ಅವನಿಗೆ ಸೇವೆ ಕೊಡ್ತಾವನೆ. ದೇವರವ್ರಿಗೆ, ಅವ್ರ ಕುಟುಂಬದವ್ರಿಗೆ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಈ ಮೂಲಕ ಮನವಿ ಮಾಡ್ತೀನಿ. ದೇವರ ನಮಸ್ಕಾರ. ನಮ್ಮ ಸ್ನೇಹಿತನಾದ ರೂಪೇಶ್ ಕುಮಾರ್ ಅವರು ಚಿಕ್ಕಬಾಣಾವರದಲ್ಲಿ ಅಶೋಕ ಥಿಯೇಟರ್ ಪಕ್ಕದಲ್ಲಿ ಕೋರ್ ಸೊಲ್ಯೂಷನ್ ಅಂತ ಒಂದು ಸೈಬರ್ ಕೆಫೆ ನಡೆಸ್ತಾ ಇದ್ದಾರೆ. ಅವರು ಇಲ್ಲೇ ನಮ್ಮ ಮಾರುತಿ ನಗರದಲ್ಲಿ ಇರೋದು. ಅವರು ಸಾರ್ವಜನಿಕರಿಗೆ ನಾನು ಏನಾದರೂ ಒಂದು ಸಹಾಯ ಮಾಡಬೇಕು, ಏನಾದರೂ ಒಂದು ಮಾಡಬೇಕು ಅಂತ ಹೇಳ್ಬಿಟ್ಟು ಇವತ್ತೊಂದು ಕ್ಯಾಂಪ್ ಹಾಕಿದ್ದಾರೆ, ಜನಸ್ಪಂದನ ಕಾರ್ಯಕ್ರಮ ಅಂತ. ಈ ಕ್ಯಾಂಪು ಇವತ್ತು ಮತ್ತು ನಾಳೆ 2 ದಿವಸ ಇರುತ್ತೆ. ಈ ಕ್ಯಾಂಪಲ್ಲಿ ಎಲ್ಲ ಸರ್ಕಾರದಿಂದ ಬಡವ್ರಿಗೆ ಬರುವಂಥ ಎಲ್ಲ ಸರ್ಕಾರಿ ಸೇವೆಗಳು ಉಚಿತವಾಗಿ ನೋಂದಣಿ ಮಾಡ್ತಾರೆ. ಇದರಲ್ಲಿ ಗೃಹಲಕ್ಷ್ಮಿ, ಆಧಾರ್ ಕಾರ್ಡ್ ಮೊಬೈಲ್ ನಂಬರ್ ಚೇಂಜ್ ಮಾಡೋದು, ಕೆಲವು ಆಧಾರ್ ಕಾರ್ಡ್ಗಳು ಸಮಸ್ಯೆ ಇರ್ತಲ್ಲ ಅದು, ಮತ್ತು ಆಯುಷ್ಮಾನ್ ಕಾರ್ಡ್ ಮಾಡೋದು, ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ಸು ಅಪ್ಲೈ ಮಾಡಿಕೊಡೋದು, ಆಮೇಲೆ ಅಂಗವಿಕಲರಿಗೆ ಪಿಂಚಣಿ ಸವಲತ್ತು ಮಾಡಿಕೊಡೋದು, ಆಮೇಲಿಂದ ಸೀನಿಯರ್ ಸಿಟಿಸನ್ಗೆ ಅವ್ರಿಗೆ ಕಾರ್ಡ್ ಮಾಡಿಕೊಡೋದು, ಆಮೇಲೆ ಇದು ಗೃಹ ಜ್ಯೋತಿ ಮತ್ತು ಗೃಹಲಕ್ಷ್ಮಿ, ಆಮೇಲೆ ವೃದ್ಧಾಪ್ಯ ವೇತನ, ಆಮೇಲೆ ವಿಡೋ ಪೆನ್ಷನ್ಸು ಇದೆಲ್ಲ ಫ್ರೀಯಾಗಿ ಸರ್ವಿಸಸ್ಗಳು ಇವತ್ತು ಮತ್ತು ನಾಳೆ 2 ದಿವಸ ಹಾಕಿರ್ತಾರೆ. ಇವತ್ತು ಮೊದಲನೇ ದಿವಸನೇ ನೀವು ನೋಡ್ತಿದ್ರೆ ಜನ ತುಂಬ ಇದ್ದಾರೆ. ಮತ್ತು ನಾಳೆ ಭಾನುವಾರ ಇರೋದ್ರಿಂದ ನಮ್ಮ ಮಾರುತಿ ನಗರದ ಸುತ್ತಮುತ್ತ ನಮ್ಮ ಚಿಕ್ಕಬಾಣಾವರ ಪುರಸಭೆ ವ್ಯಾಪ್ತಿಯಲ್ಲಿರುವ ಎಲ್ಲರೂ ಬಂದು ಇದನ್ನು ಮಾಡ್ಕೊಳ್ಳಿ, ಈ ಅವಕಾಶನ ಸದುಪಯೋಗಪಡಿಸ್ಕೊಳ್ಳಿ ಅಂತ ಹೇಳ್ತೀನಿ.